ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 2 ಡಿಜಿಟ್ ಮತ್ತು 3 ಡಿಜಿಟ್ ನಂಬರ್ನ ಸ್ಕ್ವೇರನ್ನು ಹೇಗೆ ಈಸಿಯಾಗಿ ಫೈಂಡ್ ಮಾಡೋದು ಅಂತ ನೋಡೋಣ. ಇವಾಗ ನಾನು 2 ಡಿಜಿಟ್ನ ಒಂದು ಎಕ್ಸಾಂಪಲನ್ನು ತಗೊಳ್ತಾ ಇದ್ದೀನಿ. ಅದು 12 ಸ್ಕ್ವೇರ್. 12 ಸ್ಕ್ವೇರ್ ಈಗ ಸ್ಕ್ವೇರ್ ಮಾಡಬೇಕಾದ್ರೆ ನೀವು ಫಸ್ಟು 3 ಗ್ರೂಪ್ ಆಗಿ ಇದನ್ನು ಕನ್ಸಿಡರ್ ಮಾಡಬೇಕು. ಫಸ್ಟ್ ಒಂದು ಗ್ರೂಪು, ಸೆಕೆಂಡ್ ಒಂದು ಗ್ರೂಪು, ತರ್ಡ್ ಒಂದು ಗ್ರೂಪು. ಇಲ್ಲಿ ಯಾವ ಥರ ನಂಬರ್ ಬರಿತೀರ ಅಂದರೆ ಈ ಲೈನಲ್ಲಿ ಒಂದೊಂದು ನಂಬರ್ ಮಾತ್ರ ಬರಿಬೇಕು ನೀವು. ಸೊ ಇದನ್ನ ಫಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದರೆ 2 ಸ್ಕ್ವೇರ್ ತಗೊಳ್ತೀರಾ. 2 ಸ್ಕ್ವೇರ್ ಅಂತ ಹೇಳಿದರೆ 4 ಲಾಸ್ಟಲ್ಲಿ ಬರಿತೀರಾ. ನಾನಿಲ್ಲಿ ತಗೊಳ್ತಿರೋದು ಯೂನಿಟ್ ಡಿಜಿಟ್, ಅಲ್ಲೇ 2 ಸ್ಕ್ವೇರ್ ಅಂದರೆ 4. ನೆಕ್ಸ್ಟ್ 1 ಸ್ಕ್ವೇರ್ ಅಂತ ಹೇಳಿದರೆ 1. ಈ ಮಿಡ್ಲಲ್ಲಿ ಏನು ಬರಿತೀರಾ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿ ಬರಿತೀರಾ ಅಂತ ಹೇಳಿದರೆ 1 ಇಂಟು 2 ಇಂಟು ಈ ಸ್ಕ್ವೇರ್ ಇದೆಯಲ್ವಾ, ದಟ್ 2. ಸೊ 1 2s 2, 2 2s 4. ಸೊ 12 ಸ್ಕ್ವೇರ್ ಅಂತ ಹೇಳಿದರೆ 144. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸೆಕೆಂಡ್ ಎಕ್ಸಾಂಪಲ್ 20 ಸ್ಕ್ವೇರ್. 20 ಸ್ಕ್ವೇರ್ ಅದನ್ನು 3 ಗ್ರೂಪಾಗಿ ನೀವು ಡಿವೈಡ್ ಮಾಡಬೇಕು. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ತರ್ಡ್ ಗ್ರೂಪು. ಸೊ 0 ಸ್ಕ್ವೇರನ್ನು ಫಸ್ಟ್ ತಗೊಳ್ತೀನಿ. 0 ಸ್ಕ್ವೇರ್ ಅಂತ ಹೇಳಿದರೆ 0. ನೆಕ್ಸ್ಟು 2 ಸ್ಕ್ವೇರ್ ಅಂತ ಹೇಳಿದರೆ 4. ನೆಕ್ಸ್ಟ್ 2 0s 0, 0 ಇಂಟು 2 0. ಫಸ್ಟ್ ಡಿಜಿಟನ್ನ ಯೂನಿಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಮತ್ತು ಸ್ಕ್ವೇರ್ ಅಂದರೆ ಮಲ್ಟಿಪ್ಲೈ ಬೈ 2. 2 0s 0, 0 2s 0. ಸೊ ಆನ್ಸರು 20 ಸ್ಕ್ವೇರ್ ಅಂತ ಹೇಳಿದರೆ 400. ನೆಕ್ಸ್ಟ್ ಎಕ್ಸಾಂಪಲ್, ಇದು ಸ್ಮಾಲ್ ನಂಬರ್ ಮಾತ್ರ ಅಲ್ಲ, 2 ಡಿಜಿಟ್ ನಂಬರ್ ಅಂತ ಹೇಳಿದರೆ ಟಿಲ್ 99 ತನಕನೂ ಇದೇ ಸೇಮ್ ಮೆಥಡು ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟು 25 ಸ್ಕ್ವೇರ್. 25 ಸ್ಕ್ವೇರ್ ಇದನ್ನು ಮತ್ತೆ 3 ಆಗಿ ಡಿವೈಡ್ ಮಾಡ್ತಿದ್ದೀರಾ. ಸೊ ಈಗ ನೋಡಿ 5 ಸ್ಕ್ವೇರ್. ನಾನೇನಂದೆ ಈಚ್ ಲೈನಲ್ಲಿ ನೀವು ಒಂದೇ ಡಿಜಿಟನ್ನು ಬರಿಬೇಕು. ಬಟ್ ನಾನಿವಾಗ 5 ಸ್ಕ್ವೇರ್ ಮಾಡಿದರೆ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 25 ಬರುತ್ತೆ. ಸೊ ಈ 25ಅಲ್ಲಿ ಏನು ಮಾಡ್ತೀರಾ ಅಂದರೆ ಈ 5 ಮಾತ್ರ ಇಲ್ಲಿ ಬರಿತೀರಾ, 2ನ ಈ ಕಡೆ ಕ್ಯಾರಿ ಮಾಡ್ತೀರಾ. ನೆಕ್ಸ್ಟು 2 ಸ್ಕ್ವೇರ್ ಅಂತ ಹೇಳಿದರೆ 4. ನೆಕ್ಸ್ಟು ಸೇಮ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ. 2 ಇಂಟು 5 ಇಂಟು 2. 5 2s 10, 10 2s 20. 20ಯಲ್ಲೂ ಮತ್ತೆ 2 ಡಿಜಿಟ್ ಇದೆ. ಸೊ ಏನು ಮಾಡ್ತೀರಾ ಅಂತ ಹೇಳಿದರೆ 0 ಇಲ್ಲಿ ಬರಿತೀರಾ, 2ನ ಈ ಪಕ್ಕಕ್ಕೆ ಕ್ಯಾರಿ ಮಾಡ್ತೀರಾ. ಸೊ ಆನ್ಸರ್ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ 5 ಮಾತ್ರ, ಇಲ್ಲಿ 2 + 0 2, 4 + 2 6. ಸೊ ಆನ್ಸರು 625. ಮತ್ತೆ ಹೇಳ್ತೀನಿ, 5 ಸ್ಕ್ವೇರ್ ಅಂತ ಹೇಳಿದರೆ 25. ಬಟ್ ಇಲ್ಲಿ ನೀವು ಒಂದೇ ಡಿಜಿಟ್ ಬರಿಬೇಕು. ಸೊ 5 ಇರುತ್ತೆ, 2ನ ಕ್ಯಾರಿ ಮಾಡ್ತೀರಾ. 2 ಸ್ಕ್ವೇರ್ ಅಂತ ಹೇಳಿದರೆ ಸ್ಟಾರ್ಟಿಂಗ್ 4 ಬರಿತೀರಾ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕಾದ್ರೆ 2 5s 10, 10 2s 20. ಮತ್ತೆ 2 ಡಿಜಿಟ್ ಇದೆ, 1 ಡಿಜಿಟ್ನ ಇಲ್ಲಿ ಬರೆದು ಮತ್ತೊಂದನ್ನು ಕ್ಯಾರಿ ಮಾಡ್ತೀರಾ. ಸೊ ಆ್ಯಡ್ ಮಾಡಬೇಕಾದ್ರೆ 5, 2 + 0 2, 2 + 4 6. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಫೋರ್ತ್ ಒನ್ನು 65 ಸ್ಕ್ವೇರ್. 65 ಸ್ಕ್ವೇರನ್ನು ಮತ್ತೆ ಇದನ್ನು 3 3 ಆಗಿ ನೀವು ಡಿವೈಡ್ ಮಾಡ್ತೀರಾ. ಸೊ ಇಲ್ಲೂ ಸೇಮ್ 5 ಸ್ಕ್ವೇರ್ ಅಂತ ಹೇಳಿದರೆ 25 ಬರುತ್ತೆ. 5ಅನ್ನು ಇಲ್ಲಿ ಬರೆದು 2ನ ಕ್ಯಾರಿ ಮಾಡ್ತೀರಾ. 6 ಸ್ಕ್ವೇರ್. 6 6s 36. ನೆಕ್ಸ್ಟ್ ಈ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ. 6 ಇಂಟು 5 ಇಂಟು 2. 6 5s 30, 30 2s 60, 0 6. ಸೊ ಆನ್ಸರು 5 2 0 2, 6 6s 12, 2 ಹಿಯರ್, 1 ರಿಮೈನಿಂಗ್, 3 + 1 ಸೊ 4. ಸೊ ಆನ್ಸರು 4 2 2 5 ಇದರ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲಾಸ್ಟ್ ನಂಬರ್ ಆಫ್ 2 ಡಿಜಿಟ್ ನಂಬರು 99. 99 ಸ್ಕ್ವೇರ್ ಮಾಡಬೇಕಾದ್ರೆ ಸೊ ಮತ್ತೆ 3 ಆಗಿ ಗ್ರೂಪ್ ಮಾಡ್ತಾ ಇದ್ದೀನಿ. 9 ಸ್ಕ್ವೇರ್ ಅಂದರೆ 9 9s 81. 1 ಇಲ್ಲಿ ಬರುತ್ತೆ, 8 ಕ್ಯಾರಿ ಮಾಡ್ತೀರಾ. ಇದು 9 9s 81. ಈ 9 9s 81. ಸೊ 81. ಸೊ 9 9s 81. 9 ಇಂಟು 9 ಇಂಟು 9. 9 9s 81.
81 ಇಂಟು 2, 81 ಇಂಟು 2 ಅಂತ ಹೇಳಿದರೆ 8 2 ಝ 16, 2 1 ಝ 2, 162. ಇಲ್ಲಿ 3 ಡಿಜಿಟ್ ಬಂದಿದೆ, 1 ಡಿಜಿಟನ್ನು ಮಾತ್ರ ನೀವು ಇಲ್ಲಿ ಬರಿತೀರಾ. ಈ ಮತ್ತೆ 2 ಡಿಜಿಟ್ ಏನಿದೆ ಇದರ ಎರಡನ್ನು ಇಲ್ಲಿ ಕ್ಯಾರಿ ಮಾಡ್ತೀರಾ, 1 6. ಸೊ ಇದರ ಆನ್ಸರ್ 1, 8 + 2 10 0, 1 ಅಗೇನ್ ಕ್ಯಾರಿ, 6 + 1 7, 7 + 1 8, 8 + 1 9. ಸೊ ಆನ್ಸರು 9801. ಇದು ಈಸಿಯಾಗಿ 2 ಡಿಜಿಟ್ ನಂಬರನ್ನು ಸ್ಕ್ವೇರ್ ಹೇಗೆ ಫೈಂಡ್ ಮಾಡೋದನ್ನೋಕ್ಕೆ ಈಸಿ ಮೆಥಡ್. ಈಗ ಸ್ಕ್ವೇರ್ ಆಫ್ ಅ 3 ಡಿಜಿಟ್ ನಂಬರ್ನ ಈಸಿ ಟ್ರಿಕ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, 103 ಅಂದರೆ 103 ಹೋಲ್ ಸ್ಕ್ವೇರ್. ಅದರ ಥರನೇ ಇಲ್ಲಿ ನಾವು 3 ಗ್ರೂಪ್ ಫಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು. ಬಟ್ ಅಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಈ ಎವ್ರಿ ಲೈನಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದರೆ 1 ಡಿಜಿಟ್ ನಂಬರ್ನ ಬರಿತಿದ್ರ. ಅಂದರೆ ಒಂದೇ ಡಿಜಿಟ್ ಬರೆದು ಏನಾದರೂ ಎಕ್ಸ್ಟ್ರಾ ಡಿಜಿಟ್ ಇದ್ದಿದ್ರೆ ಅದನ್ನ ಕ್ಯಾರಿ ಮಾಡ್ತಾಯಿದ್ರಿ. ಸೊ ಇಲ್ಲೇನು ಮಾಡ್ತೀರಂದರೆ ಈ ಈಚ್ ಲೈನಲ್ಲಿ 2 ಡಿಜಿಟನ್ನು ಬರಿತೀರ ನೀವು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಇದನ್ನು ಗ್ರೂಪ್ ಮಾಡ್ತೀನಿ. ಫಸ್ಟ್ ನಂಬರ್ 1 ಗ್ರೂಪ್, ಈ ಸೆಕೆಂಡ್ 2 ನಂಬರ್ ಏನಿದೆ ಅದು ಇನ್ನೊಂದು ಗ್ರೂಪ್ ಆಗುತ್ತೆ. ಸೊ ಇದನ್ನು ಸ್ಕ್ವೇರ್ ಮಾಡಿದರೆ 3 ಸ್ಕ್ವೇರ್ 9 ಆಗುತ್ತೆ. ಸೊ 9. ಆ್ಯಂಡ್ ಇಲ್ಲಿ 1 ಸ್ಕ್ವೇರ್ ಅಂತ ಹೇಳಿದರೆ 1 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇದು 2 ಆ್ಯಸ್ ಯೂಶ್ವಲ್ ಮಲ್ಟಿಪ್ಲೈ ಮಾಡ್ತೀರಾ. 2 ಮಲ್ಟಿಪ್ಲೈ ಮಾಡ್ತೀರಾ ಅಂತ ಹೇಳಿದರೆ ಇದು 3 ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಲ್ಲ. ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 1 0 0 0 ಎನಿ ವ್ಯಾಲ್ಯೂ 0 ಆಗಿ ಹೋಗುತ್ತೆ. ಏನು ಮಾಡ್ತೀರಾ ಅಂದರೆ ಇದು ಒಂದು ಗ್ರೂಪು, ಈ 0 3ನೇ ಒಂದು ಗ್ರೂಪು. ಅಂದರೆ ಇಲ್ಲಿ 0 3 ಅಂದರೆ 3, ಇನ್ನೊಂದು 2 ಆಗುತ್ತೆ. ಸರಿನಾ? ಸೊ ಏನು ಮಾಡ್ತೀರಾ, ಈ ಫಸ್ಟ್ ಗ್ರೂಪ್ ಜೊತೆ ಈ ಸೆಕೆಂಡ್ ಗ್ರೂಪನ್ನು ಮಲ್ಟಿಪ್ಲೈ ಮಾಡ್ತೀರಾ. ನಾನು ಇಲ್ಲಿ ಏನು ಹೇಳಿದ್ದೀನಿ ಅಂತ ಹೇಳಿದರೆ, ಇಲ್ಲಿ 2 ಡಿಜಿಟನ್ನು ಬರಿಬೇಕು ನೀವು. ಇಲ್ಲಿ 2 ಡಿಜಿಟ್ ಇಲ್ಲ ಅಂತ ಹೇಳಿದರೆ ಅದರ ಪಕ್ಕಕ್ಕೆ ಇನ್ನೊಂದು 0 ಹಾಕ್ಕೋಬೇಕು. ಸೊ ಇಲ್ಲೂ 2 ಡಿಜಿಟ್ ಇಲ್ಲ ಅಂದರೆ ಪಕ್ಕದಲ್ಲಿ 0 ಹಾಕ್ಕೊಳ್ತೀರಾ. ಸೊ ಇದೇನಾಯಿತು, ಇವಾಗ 1 3 ಝ 3, 3 2 ಝ 6. ಸೊ 6 ಮಾತ್ರ ಅಂದರೆ ಇದು ಮತ್ತೆ 1 ಡಿಜಿಟ್ ಆಗೋಯ್ತು. ಸೊ ಪಕ್ಕದಲ್ಲಿ 0 ಹಾಕ್ತೀರಾ. ಸೊ ಆನ್ಸರ್ ಇದಕ್ಕೆ 1 0 6 0 9 is the answer for 103 whole square. ಸೊ ಸೆಕೆಂಡ್ ಎಕ್ಸಾಂಪಲ್, ಇವಾಗ ಸೆಕೆಂಡ್ ಎಕ್ಸಾಂಪಲ್ನ ನೋಡೋಣ. ಸೆಕೆಂಡ್ 121 ಹೋಲ್ ಸ್ಕ್ವೇರ್. 121 ಇದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು 3 ಗ್ರೂಪ್ ಮಾಡ್ಕೊಳ್ತೀರಾ. ಫಸ್ಟ್, ಸೆಕೆಂಡ್, ಥರ್ಡ್. ಅಂದರೆ ಈಚ್ ಲೈನಲ್ಲೂ 2 ನಂಬರ್ನ ನೀವು ಬರಿಬೇಕು. ಆ್ಯಂಡ್ ಈ ನಂಬರ್ನ ಸ್ಪ್ಲಿಟ್ ಮಾಡ್ತಿದ್ದೀರಾ. ಫಸ್ಟ್ ನಂಬರ್ 1 ಮತ್ತು ಲಾಸ್ಟ್ 2 ನಂಬರ್ನ ಒಂದು ಗ್ರೂಪಾಗಿ ಕನ್ಸಿಡರ್ ಮಾಡ್ತೀರಾ. ಸೊ ಫಸ್ಟ್ ಏನು ಮಾಡ್ತೀರಾ ಅಂದರೆ ಈ 21 ಸ್ಕ್ವೇರನ್ನು ಫೈಂಡ್ ಮಾಡ್ತೀರಾ. 21 ಸ್ಕ್ವೇರ್ 441. ಸೊ 441 ಇದೆ. ನಾನಿಲ್ಲಿ ಬರೀಬೇಕಾಗಿರೋದು 2 ನಂಬರ್ ಅಷ್ಟೇ. ಸೊ 41ಅನ್ನು ಇಲ್ಲಿ ಬರೀತಾ ಇದ್ದೀನಿ. ಈ 4 ಏನಿದೆ ಅದನ್ನು ಒಂದನ್ನು ಕ್ಯಾರಿ ತಗೊಳ್ತಾ ಇದ್ದೀನಿ. ಆ್ಯಂಡ್ 1 ಸ್ಕ್ವೇರ್ ಈಸ್ 1. ಸೊ ಇದನ್ನು 2 ಡಿಜಿಟ್ ಬರೆಯೋದ್ರಿಂದ 0 1 ಅಂತ ಬರಿತಿದ್ದೀನಿ. ಸೊ ಇದು ಮಲ್ಟಿಪ್ಲೈ ಮಾಡಬೇಕಾದ್ರೆ 1 ಇಂಟು ಮತ್ತೆ ಹೇಳ್ತಿದ್ದೀನಿ, 21 ಈಸ್ ಕಂಪ್ಲೀಟ್ಲಿ 1 ನಂಬರ್ ಇಂಟು 2. 1 ಇಂಟು 21 21, 21 2 ಝ 42. ಸೊ ಇಲ್ಲಿ 2 ಡಿಜಿಟ್ ಅಂದರೆ 42 ಬರುತ್ತೆ. ಸೊ ಈ 41 ಹಾಗೆ ಇದೆ. ಇಲ್ಲಿ 4 + 2 6, 4 1. ಸೊ 1 4 6 4 1 ಈಸ್ ದ ಆನ್ಸರ್. ಈಗ ಥರ್ಡ್ ಎಕ್ಸಾಂಪಲ್ ನೋಡೋಣ. ಥರ್ಡ್ 213 ಹೋಲ್ ಸ್ಕ್ವೇರ್. ಸೊ ಇದನ್ನು ಮತ್ತೆ 3 ಡಿಜಿಟಾಗಿ ಬರಿಬೇಕು ನಾವು. ಆ್ಯಂಡ್ ಈ ನಂಬರನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಸೊ 13 13 ಝ 169. ಸೊ 169 ಅಂದರೆ 69 ಇಲ್ಲಿ ಬರಿತೀನಿ, ಒಂದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. 2 ಸ್ಕ್ವೇರ್ ಅಂತ ಹೇಳಿದರೆ 4. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕಾದ್ರೆ 2 ಇಂಟು 13 ಇಂಟು 2 ಮಾಡ್ತೀನಿ. 2 ಇಂಟು 13 ಇಂಟು 2 ಆಗುತ್ತೆ ಇದು. ಸೊ 13 2 ಝ 26, 26 2 ಝ 52. ನೆಕ್ಸ್ಟ್ ಇದು 69, 3 2 + 1 3 5 4. ಸೊ ಆನ್ಸರ್ 4 5 3 6 9. 213 ಸ್ಕ್ವೇರ್ನ ಆನ್ಸರು ಇದಾಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಲು 520 ಹೋಲ್ ಸ್ಕ್ವೇರ್.
520 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಇದನ್ನು ಮತ್ತೆ 3ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. 20 ಸ್ಕ್ವೇರ್ ಅಂದರೆ 20 ಝ 400, 400ನ 2 0 ಇಲ್ಲಿರುತ್ತೆ, 4ಅನ್ನು ಕ್ಯಾರಿ ಮಾಡ್ತೀರಾ. 5 ಸ್ಕ್ವೇರ್ ಅಂದರೆ 5 5 ಝ 25. ಮಲ್ಟಿಪ್ಲೈ ಮಾಡಬೇಕಾದ್ರೆ 5 ಇಂಟು 20 ಇಂಟು 2. ಸೊ 5 ಇಂಟು 20 100, 100 2 ಝ 200. 200ಅಲ್ಲಿ 2 0 ಮಾತ್ರ ಇಲ್ಲಿ ಬರೀತೀರಾ, ಏನು 2 ಇದೆ ಅದನ್ನು ಕ್ಯಾರಿ ಮಾಡ್ತೀರಾ. ಸೊ 0 0, 4 + 0 4, 0 5 + 2 7 2. ಸೊ 520 ಹೋಲ್ ಸ್ಕ್ವೇರ್ ಆನ್ಸರ್ 2704000. ನೆಕ್ಸ್ಟ್ ಲಾಸ್ಟ್ ಒನ್ ನಮ್ಗೆ ಗೊತ್ತಿದೆ, 3 ಡಿಜಿಟ್ ನಂಬರ್ ಅಂದರೆ ಟಿಲ್ 999 ತನಕನೂ ಬರುತ್ತೆ. ಸೊ ನಾನಿವಾಗ 998 ಏನಿದೆ ಅದರ ಸ್ಕ್ವೇರನ್ನು ಹೇಳ್ತೀನಿ ನಿಮಗೆ. ಇದರ ಸ್ಕ್ವೇರ್ ಮಾಡಬೇಕಾದ್ರೂ ಸೇಮ್. ಸೊ 3 ಡಿವೈಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ಸ್ಪ್ಲಿಟ್ ಮಾಡ್ತೀರಾ. ಸೊ 98 ಸ್ಕ್ವೇರ್ ಅಂತ ಹೇಳಿದರೆ ಅದು ಬರೋದು 9604. 9604ಅಲ್ಲಿ ನಾವು 04ಅನ್ನು ಇಲ್ಲಿ ಬರಿತಾ ಇದ್ದೀವಿ, 96 ಏನಿದೆ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ 9 ಸ್ಕ್ವೇರ್ ಅಂತ ಹೇಳಿದರೆ 81 ಅದನ್ನ ಇಲ್ಲಿ ಬರಿತಿದ್ದೀವಿ. ಈಗ ಮಲ್ಟಿಪ್ಲೈ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ 9 ಇಂಟು 98 ಇಂಟು 2. ಇದರ ಆನ್ಸರ್ 1764. ಬಟ್ 6 4 ಮಾತ್ರ ಇಲ್ಲಿ ಬರಿತೀವಿ ನಾವು, 17 ಮತ್ತೆ ಕ್ಯಾರಿ ಆಗುತ್ತೆ. ಇದನ್ನು ಆ್ಯಡ್ ಮಾಡಬೇಕೀಗ. ಸೊ ಇದು 0 4 ಆ್ಯಂಡ್ ಇಲ್ಲಿ 6 + 4 ಅಂತ ಹೇಳಿದರೆ 10, 1 ರಿಮೈನಿಂಗ್, 9 + 1 10, 10 + 6 16, ಮತ್ತೆ 1 ರಿಮೈನಿಂಗ್, 7 + 1 8, 8 + 1 9 ಆ್ಯಂಡ್ ಹಿಯರ್ 8 + 1 9. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.